Okay, dear students, in last two classes, I have discussed most important concept of this topic. One was BT cotton and second one was RNA interference. Why BT cotton was created ಅಂತ ಹೇಳಿದ್ರೆ ಏನು ಹೇಳ್ತೀರಾ ನೀವು ಅದನ್ನ? BT cotton was created to control two damage causing insects. What are those? Corn borer and bollworm. Why there was a need of RNA interference means our intention was to make the tobacco plant survive because it would be having problem regarding with Malloy incognita, which was said to be a nematode. ಯಾಕಂದ್ರೆ ಉದ್ದೇಶ ಗೊತ್ತಿರಬೇಕಲ್ಲ ನೋಡಿ, ಕಾನ್ಸೆಪ್ಟ್ ಇರೋದು ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಅಂತ ಇತ್ತಲ್ಲಿ. ಅಗ್ರಿಕಲ್ಚರ್ಗೆ ಉಪಯೋಗ ಆಗುವಂತ ಕೆಲಸನೇ ಮಾಡಿದ್ರು. ಒಂದ್ ಕಡೆ ಕಾಟನ್ ಪ್ಲಾಂಟ್ ಅನ್ನ ಉಳಿಸಿದ್ವಿ, ಇನ್ನೊಂದ್ ಕಡೆ ಟೊಬ್ಯಾಕೋ ಪ್ಲಾಂಟ್ ಅನ್ನ ಉಳಿಸಿದ್ವಿ. ಟೆಕ್ನಿಕ್ ಎರಡು ಕಡೆ ಬೇರೆ. ನಾವು RNA ಸೈಲೆನ್ಸಿಂಗ್ ಬಗ್ಗೆ ಮಾತಾಡ್ತೀವಿ. ನೆಮಟೋಡ್ ಬಂದು ಪ್ರೋಟೀನ್ ಸಿಂಥಸಿಸ್ ಮಾಡಿಬಿಟ್ರೆ ಎಲ್ಲ ಕತೆ ಮುಗ್ಬಿಡುತ್ತೆ ಪ್ಲಾಂಟಿಂದ. ನೆಮಟೋಡ್ ಪ್ರೋಟೀನ್ ಸಿಂಥಸಿಸ್ ನ ಹೇಗೆ ಮಾಡುತ್ತೆ? ಫಸ್ಟ್ RNA ನ ಪ್ರೊಡ್ಯೂಸ್ ಮಾಡಿ ಆ RNA ಇಂದ ಪ್ರೋಟೀನ್ ಬರೋದು. ನಾವೇನ್ ಮಾಡಿದ್ವಿ, RNA ಇಂದ ಪ್ರೋಟೀನ್ ಬರೋ ಪ್ರೋಸೆಸ್ಗೆ ಟ್ರಾನ್ಸ್ಲೇಷನ್ ಅಂತ ಕರೀತಾರೆ. ನಾವೇ ಒಂದು RNA ನ ಕ್ರಿಯೇಟ್ ಮಾಡಿ ಅದರ ಟ್ರಾನ್ಸ್ಲೇಷನ್ ನ ಬ್ಲಾಕ್ ಮಾಡಿಸ್ಬಿಟ್ವಿ. ಹಾಗೆ ಅವ್ರು ಏನ್ ಮಾಡಕ್ಕಾಗಿಲ್ಲ ಅಲ್ಲಿ ಕೇಳಿದ್ರೆ ಪ್ರೋಟೀನ್ ಸಿಂಥಸಿಸ್ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಬಟ್ ನಾವು ಅದನ್ನ ಹೇಗೆ ಅಚೀವ್ ಮಾಡಿದ್ವಿ ಅನ್ನೋದಕ್ಕೆ ದೊಡ್ಡ ಕಥನೆ ಇತ್ತು. ಅದು ಡಬಲ್ ಸ್ಟ್ಯಾಂಡರ್ಡ್ DNA ತಗೊಂಡು ಅದನ್ನ ಡಬಲ್ ಸ್ಟ್ಯಾಂಡರ್ಡ್ RNA ಮಾಡಿಕೊಂಡು ಮತ್ತೆ ಡೈಸರ್ಗೋಲಿಂದ ಅದನ್ನ ಫ್ರಾಗ್ಮೆಂಟ್ ಮಾಡಿ ಬೇರೆ ಬೇರೆ ಸ್ಟೆಪ್ಸ್ಗಳನ್ನ ಇದರಲ್ಲಿ ಹೇಳಿ. ಅದಾದ್ಮೇಲೆ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಅಂತ ಇದೆ. ಅಪ್ಲಿಕೇಶನ್ ಅಂತ ಹೇಳಿದಾಗ ಅಗ್ರಿಕಲ್ಚರಲ್ ಫೀಲ್ಡ್ ಒಂದು, ಎರಡನೇ ಫೀಲ್ಡ್ ಅನ್ನ ಇಲ್ಲಿ ಮೆಡಿಸಿನ್ ಅಂತ ಹೇಳ್ತಿರೋದು. ಇನ್ನೇನಾಗಿರೋ ಸಾಧ್ಯ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಅಂತಂದ್ರೆ definitely by using the knowledge of biotechnology we will be producing some medicine for many of the diseases. Is it right? In the field of medicine ಅಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ದಿನಕ್ಕೊಂದು ಹೊಸ ಕಾಯಿಲೆಗಳು ಹುಟ್ಟುಕೊಳ್ತಾ ಇದ್ದಾವೆ. ಆ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಅಂದ್ರೆ ನೀವು ಏನೋ ಒಂದಷ್ಟು ಮೆಡಿಸಿನ್ ಅನ್ನ ಕೊಡಬೇಕು. ಅದು ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಕೊಡ್ತಿರೋ, ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಕೊಡ್ತಿರೋ, ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ ಕೊಡ್ತಿರೋ, ಸಿರಪ್ ಫಾರ್ಮ್ ಅಲ್ಲಿ ಕೊಡ್ತಿರೋ ಅನ್ನೋದು ಮ್ಯಾಟರ್ ಅಲ್ಲ. ಬಟ್ ಯು ಆರ್ ಪ್ರಿಪೇರಿಂಗ್ ಸಮ್ ಕೆಮಿಕಲ್ ಡ್ರಗ್ಸ್ which is to be used to cure various diseases ಅಂತ ಅರ್ಥ. ಹಾಗಾದ್ರೆ ನಿಮಗೆ ಗೊತ್ತಿರಲಿ, ಸುಮಾರು 30ಕ್ಕೂ ಹೆಚ್ಚಿನ ಡ್ರಗ್ಸ್ ಗಳನ್ನ ಆಲ್ರೆಡಿ we have produced against various type of disease causing pathogens, and out of those 30 different drugs produced through the knowledge of recombinant DNA technology, 12 of them which is already available in India also. ಒಂದು ಮೂಲದ ಪ್ರಕಾರ ಹೇಳೋದಾದ್ರೆ ಬೇರೆ ಬೇರೆ ಕಾಯಿಲೆಗಳೇ ಅಂತ ಹೇಳಿ ರೀಕಾಂಬಿನೆಂಟ್ DNA ಟೆಕ್ನಾಲಜಿನ ಬಳಸಿ 30ಕ್ಕೂ ಹೆಚ್ಚಿನ ಮೆಡಿಸಿನ್ಗಳನ್ನ ಕಂಡುಹಿಡಿದಿದ್ದೀವಿ. ಅದರಲ್ಲಿ 12ಕ್ಕೂ ಹೆಚ್ಚಿನ ಮೆಡಿಸಿನ್ಗಳು ಇಂಡಿಯಾದಲ್ಲೇ ಅವೈಲೇಬಲ್ ಇದೆ. ಆ ತರ ಮೆಡಿಸಿನ್ ಏನ್ ಡಿಸ್ಕವರಿ ಮಾಡಿದ್ವಿ ಥ್ರೂ ರೀಕಾಂಬಿನೆಂಟ್ DNA ಟೆಕ್ನಾಲಜಿ, ಅದರೊಳಗೆ ಒಂದು ಇನ್ಸುಲಿನ್ ಕೂಡ ಹೌದು. ಹಾಗಾದ್ರೆ ಇನ್ಸುಲಿನ್ ಅಂದ್ರೆ ಏನು? ಅದು ಯಾವ ತರ ಬಯೋಮಾಲಿಕ್ಯೂಲ್? ಅದೇನು ಪ್ರೋಟೀನ್, ಅದೊಂದು ಎನ್ಸೈಮ್, ಏನಪ್ಪ ಆಗುತ್ತೆ ಇನ್ಸುಲಿನ್? ಅದು ಯಾಕೆ ಬೇಕು ನಮ್ಮ ಬಾಡಿಗೆ ಇನ್ಸುಲಿನ್? ಅದು ರೋಲ್ ಏನು? ಹಿಂದೆ ಇನ್ಸುಲಿನ್ ಅನ್ನ ಹೇಗೆ ಪ್ರೊಡಕ್ಷನ್ ಮಾಡ್ತಾ ಇದ್ರು, ಈಗ ಯಾಕೆ ಅದನ್ನ ಓಲ್ಡ್ ಮೆಥಡ್ ಅನ್ನ ಚೇಂಜ್ ಮಾಡಿಕೊಂಡು, ಇದನ್ನೆಲ್ಲ ನಮಗೆ ಹೇಳಬೇಕಾಗುತ್ತೆ. ಫಸ್ಟ್ ಆಫ್ ಆಲ್, ಇನ್ಸುಲಿನ್ ವಿಚ್ ಇಸ್ ದ ನೇಮ್ ಆಫ್ ದ ಹಾರ್ಮೋನ್. ಇನ್ ಫಸ್ಟ್ ಇಯರ್ itself in chemical coordination you have learned varieties of hormone where pancreatic hormone ಅನ್ನ ಹೇಳಬೇಕಾದ್ರೆ ಇನ್ಸುಲಿನ್ ನ ಕೂಡ ಹೇಳಿರ್ತಾರೆ. Insulin which will be produced or synthesized from which cells ಅಂತ ಹೇಳಿದ್ರೆ isolate of Langerhans. It is the name of the cell present in which organ ಅಂತ ಹೇಳಿದ್ರೆ pancreas. Pancreas ಅನ್ನುವಂತ ಈ ಆರ್ಗನ್ ಅಲ್ಲಿ ಇರುವ isolate of Langerhans ಅನ್ನೋ ಸೆಲ್ಸ್ ಗಳಿಂದ ಪ್ರೊಡಕ್ಷನ್ ಆಗೋ ಹಾರ್ಮೋನ್ ಯಾವುದು? ಇನ್ಸುಲಿನ್. ಇದು from where that insulin is produced ಅಂತ ಕೇಳಿದ್ರೆ ನೀವು ಕೇಳಬೇಕಾಗಿರೋದು. Then why insulin is needed for our body? In the absence of less secretion of insulin, what it can bring? Any changes on the case, right? Insulin is important for our body because which can regulate glucose level within the body of us. ನಿಮಗೆ ಗೊತ್ತಿದೆ, ಒಮ್ಮೆ ಫುಡ್ ಅನ್ನು ತಿಂದ್ರಿ ಅಂತಂದ್ರೆ whether it is a breakfast, whether it is a lunch, whether it is a dinner or whether it is a snack, so definitely the amount of glucose that is to be released into blood, ಅದನ್ನ ನೀವು ಕರೆಕ್ಟ್ ಆಗಿ ಮೆಷರ್ಮೆಂಟ್ ಮಾಡಿ ತಗೊಳ್ಳೋಕೆ ಸಾಧ್ಯ ಇಲ್ಲ.
ಬಾಡಿಗೆ ಎಷ್ಟು ಗ್ಲೂಕೋಸ್ ಬೇಕೋ ಅಷ್ಟೇ ಅಮೌಂಟಿನ ಫುಡ್ಡನ್ನು ನೀವು ಡಯೆಟಲ್ಲಿ ತಗೊಳ್ಳೋದು ಸಾಧ್ಯ ಆಗೋದಿಲ್ಲ. ನೀವೇನು ಮಾಡ್ತೀರಿ, ಫುಡ್ಡನ್ನು ಚೆನ್ನಾಗಿ ತಗೊಳ್ತೀರಿ. ತಗೊಂಡ್ಮೇಲೆ ಏನಾಗುತ್ತೆ, ಈ ಸೋರ್ಸ್ ಆಫ್ ದ ಫುಡ್ ವಾಟ್ ಯು ಹ್ಯಾವ್ ಟೇಕನ್ ಇಫ್ ಇಟ್ ಇಸ್ ಎ ಕಾರ್ಬೋಹೈಡ್ರೇಟ್. ನಾನು ಜನರಲಿ ಹೇಳ್ತಾ ಇರ್ತೀನಿ ಯಾವಾಗ ಕಾರ್ಬೋಹೈಡ್ರೇಟ್ ನಾವು ಎಕ್ಸ್ಪೆಕ್ಟ್ ಮಾಡಿರೋ ರೇಂಜಿಗೆ ಬೇಡ ನಮ್ಮ ಬಾಡಿ ಒಳಗಡೆ. ಆಗ ನಾವೇನು ಮಾಡ್ಕೊಂಡಿರ್ತೀವಿ, ನಮ್ಮ ಡಯೆಟಲ್ಲಿ 60% ಕಾರ್ಬೋಹೈಡ್ರೇಟ್ಸೇ ಇರೋದು. ಬಟ್ ಅಷ್ಟರ ಮಟ್ಟಿಗೆ ಕಾರ್ಬೋಹೈಡ್ರೇಟ್ ಬೇಕಾಗಿಲ್ಲ ನಮ್ಮ ಬಾಡಿ ಒಳಗಡೆ. ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ವಿಲ್ ಅಂಡರ್ಗೋ ಡೈಜೆಷನ್. ಲಾಸ್ಟ್ ಇಯರ್ ಇನ್ ಡೈಜೆಷನ್ ಟಾಪಿಕ್ ಆರ್ ದಿಸ್ ಇಯರ್ ಥ್ರೂ ನೀಟ್ ಕ್ಲಾಸಸ್ ಆಲ್ರೆಡಿ ಐ ಥಿಂಕ್ ಯು ಹ್ಯಾವ್ ಲರ್ನ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್. ಅದು ಪಾಲಿಸ್ಯಾಕರೈಡ್ ಆಗಿದ್ರು ಡೈಸ್ಯಾಕರೈಡ್ ಆಗಿದ್ರು ಕೊನೆಗೆ ಗ್ಲೂಕೋಸ್ಗೆ ಬರಬೇಕು ಕನ್ವರ್ಷನ್ ಆಗಿ. ಯಾಕೆಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ಕಾರ್ಬೋಹೈಡ್ರೇಟ್ ಅಂತಂದ್ರೆ ಗ್ಲೂಕೋಸ್. ನಿಮಗೆ ಎನರ್ಜಿ ಇದು ಮಾಡಬೇಕಾಗಿದ್ದು ಯಾವುದು ಕೇಳಿದ್ರೆ ಗ್ಲೂಕೋಸ್. ಸರಿ, ಎಕ್ಸಸ್ ಆಫ್ ಗ್ಲೂಕೋಸ್ ಏನಾದರೂ ಬ್ಲಡ್ಗೆ ರಿಲೀಸ್ ಆದರೆ ಹಾಗೆ ಆಗುತ್ತೆ. ಪ್ರತಿ ಮೀಲ್ ಕಂಪ್ಲೀಟ್ ಆದಮೇಲೆ, ಡೈಜೆಷನ್ ಕಂಪ್ಲೀಟ್ ಆದಮೇಲೆ ರಿಕ್ವೈರ್ಮೆಂಟ್ ಆಫ್ ದ ಸೆಲ್ಸ್ಗಿಂತಲೂ ಜಾಸ್ತಿ ಗ್ಲೂಕೋಸ್ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ರಿಲೀಸ್ ಆಗುತ್ತೆ. ಬಟ್ ಫಾರ್ಚುನೇಟ್ಲಿ ವಿ ಆರ್ ಹ್ಯಾವಿಂಗ್ ದಿಸ್ ಇನ್ಸುಲಿನ್. ವಾಟ್ ಇಟ್ ವಿಲ್ ಡೂ ಮೀನ್ಸ್ ಎಕ್ಸಸ್ ಆಫ್ ಗ್ಲೂಕೋಸ್ ಅನ್ನು ಅದು ಕನ್ವರ್ಟ್ ಮಾಡಿ ಗ್ಲೈಕೋಜನ್ ಫಾರ್ಮ್ಗೆ ಟರ್ನ್ ಮಾಡ್ತದೆ. ಅದು ಹೋಗಿ ನಿಮ್ಗೆ ಗೊತ್ತಿದೆ ಎಲ್ಲಿ ಸ್ಟೋರ್ ಆಗುತ್ತೆ, ಲಿವರಲ್ಲಿ ಸ್ಟೋರ್ ಆಗುತ್ತೆ. ಇದು ರೆಗ್ಯುಲರ್ ಫಂಕ್ಷನ್ ಆಫ್ ದ ಇನ್ಸುಲಿನ್. ಎಕ್ಸಸ್ ಆಫ್ ಗ್ಲೂಕೋಸ್ ಅನ್ನ ಅದು ಅವಾಯ್ಡ್ ಮಾಡಿ ಅಥವಾ ಕನ್ವರ್ಟ್ ಮಾಡಿ ಬೇರೆ ಫಾರ್ಮ್ಗೆ ಟರ್ನ್ ಮಾಡಿ ಲಿವರಲ್ಲಿ ಸ್ಟೋರ್ ಮಾಡಿಸುತ್ತೆ. ಬಟ್ ಒಂದು ವೇಳೆ ನಿಮ್ಮ ಬಾಡಿಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಿಲ್ಲ ಅಂತ ಅನ್ಕೋಣ, ಅಥವಾ ಲೆಸ್ ಸೆಕ್ರೇಷನ್ ಆಫ್ ಇನ್ಸುಲಿನ್ ಆಗ್ತದೆ ಅಂತ ಅನ್ಕೋಣ. ಆಗೇನಾಗುತ್ತೆ, ಎಕ್ಸಸ್ ಆಫ್ ಗ್ಲೂಕೋಸ್ ವಿಚ್ ಸಪೋಸ್ ಟು ಬಿ ಕನ್ವರ್ಟೆಡ್ ಇಂಟು ಗ್ಲೈಕೋಜನ್, instead of being converted, it will start accumulating within blood itself. Then what will happen? Blood sugar level which will rise. So that condition where there will be increase in the blood sugar level, which condition is called by the name hyperglycemia. Hypoglycemia ಅಂದ್ರೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಹೈಪರ್ಗ್ಲೈಸೆಮಿಯಾ ಅಂತಂದ್ರೆ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ರೈಸ್ ಆಗುತ್ತೆ. ಈ ಹೈಪರ್ಗ್ಲೈಸೆಮಿಯಾ ಕಂಡೀಷನ್ ಆಯಿತು ಅಂತಂದ್ರೆ ಅದಕ್ಕೊಂದು ಹೆಸರೇ ಕೊಟ್ಟಿದ್ದಾರೆ ಡಿಸೀಸ್ಗೆ, ಡಯಾಬಿಟಿಸ್ ಮೆಲಿಟಸ್ ಅಂತ ಕರೀತಾರೆ, ಅಥವಾ ಶುಗರ್ ಡಿಸೀಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಕ್ಕರೆ ಕಾಯಿಲೆ, ಮಧುಮೇಹ ಅಂತ ಕರಿತೀವಿ. ಅದಕ್ಕೆ ಇನ್ಸುಲಿನ್ ವ್ಯಾಲ್ಯೂ ಏನಂತ ನಿಮ್ಗೆ ಅರ್ಥ ಆಗಿರ್ಬೇಕು. ಇನ್ಸುಲಿನ್ ಇದ್ರೆ ಏನಾಗುತ್ತೆ, ಎಕ್ಸ್ಟ್ರಾ ಗ್ಲೂಕೋಸ್ ಕನ್ವರ್ಟ್ ಆಗಿ ಗ್ಲೈಕೋಜನ್ ಆಗಿ ಲಿವರ್ ಸ್ಟೋರ್ ಆಗುತ್ತೆ. ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗೋದು ಯಾವಾಗ ಅಂತಂದ್ರೆ ಎರಡು ಕಂಡೀಷನ್ಸ್ ಇರ್ಬೋದು. ಒಂದು ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇರೋದು, ಇಲ್ಲ ಲೆಸ್ ಸೆಕ್ರೇಷನ್ ಆಗ್ತಿರೋದು. ಇಲ್ಲ ಅಂತಂದ್ರೆ ಸೆಕ್ರೇಷನ್ ನಾರ್ಮಲ್ ಆಗಿದೆ, ಯುಟಿಲೈಸೇ ಆಗ್ತಿಲ್ಲ ಅಂತ ಹೇಳೋದು. ಇದೆಲ್ಲಾ ಕಂಡೀಷನ್ ಅಲ್ಲೂ ಒಂದೇ ರಿಸಲ್ಟ್, ಹೈಪರ್ ಗ್ಲೈಸೆಮಿಯಾ. ನೋಡಿ, ಮೂರು ತರ ಇದೆ. ಸರ್, ಅವ್ರ ಬಾಡಿ ಒಳಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗುವುದ್ರಿ, ಅವಾಗಲೂ ಗ್ಲೂಕೋಸ್ ಲೆವೆಲ್ ರೈಸ್ ಆಗುತ್ತೆ. ಸರ್, ಪ್ರೊಡಕ್ಷನ್ ಆಗ್ಲಿಕ್ಕೆ ಬಟ್ ತುಂಬಾ ಲೆಸ್ ಕ್ವಾಂಟಿಟಿ ಒಳಗಡೆ ಪ್ರೊಡಕ್ಷನ್ ಆಗ್ತದೆ, ಆವಾಗಲೂ ಅಷ್ಟೇ ಎಕ್ಸ್ಟ್ರಾ ಗ್ಲೂಕೋಸ್ ಎಲ್ಲ ಬ್ಲಡ್ ಅಲ್ಲಿ ಅಕ್ಯುಮುಲೇಟ್ ಆಗಿ ಹೈಪರ್ ಗ್ಲೈಸೆಮಿಯಾ ಆಗುತ್ತೆ. ಸರ್, ಅದೇನೋ ಗೊತ್ತಿಲ್ಲ ರೀ, ಅವ್ರ ಬಾಡಿ ಒಳಗೆ ಇನ್ಸುಲಿನ್ ಪ್ರೊಡಕ್ಷನ್ ನಾರ್ಮಲ್ ಆಗಿದೆ, ಬಟ್ ಅದು ಯುಟಿಲೈಸೇ ಆಗ್ತಿಲ್ಲ, ಆದ್ರೂ ಕೂಡ ಏನಾಗುತ್ತೆ, ಹೈಪರ್ ಗ್ಲೈಸೆಮಿಯಾನೇ ಆಗುತ್ತೆ, ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಅವನಿಗೆ ಡಾಕ್ಟರ್ ಡಯಾಬಿಟಿಸ್ ಮೆಲಿಟಸ್ ಬಂದಿದೆ ಅಂತ ಹೇಳ್ತಾರೆ. ಇಂಥ ಪೇಷಂಟ್ ಅನ್ನ ಕ್ಯೂರ್ ಮಾಡೋದು ಹೇಗೆ? ಡಯಾಬಿಟಿಸ್ ಅನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋಕ್ಕಾಗಲ್ಲ, ಬಟ್ ಏನ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಗೊತ್ತಿದೆ ನಿಮಗೆ, ಥ್ರೂ ಎನಿ ಆಫ್ ದ ಮೆಡಿಸಿನಲ್ ಮೆಥಡ್ ಇಟ್ ಈಸ್ ಪಾಸಿಬಲ್ ಟು ಕ್ಯೂರ್ ಡಯಾಬಿಟಿಸ್ ಕಂಪ್ಲೀಟ್ಲಿ ಅಂತ ಹೇಳಿದ್ರೆ ದಿಸ್ ಮೇ ಬಿ ಫೇಕ್ ಸ್ಟೇಟ್ಮೆಂಟ್. ಹೇಳಿದರ್ಥ ಆಗುತ್ತಲ್ಲ ಸರ್, ಆಯುರ್ವೇದ ಆಗಿರಲಿ, ಹೋಮಿಯೋಪತಿ ಆಗಿರಲಿ, ಯುನಾನಿ ಇರಲಿ, ಅಲೋಪತಿ ಇರಲಿ, ಅಥವಾ ಇನ್ನು ನಾಟಿ ಔಷಧಿ ಇರ್ಬೋದು, ಯಾವುದರಿಂದನೂ ಶುಗರ್ನ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡಿಬಿಡ್ತೀವಿ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಬಟ್ ಏನು ಮಾಡ್ಬೋದು, ಸ್ವಲ್ಪ ಲೆವೆಲ್ ಅನ್ನು ಕಂಟ್ರೋಲ್ ಮಾಡ್ಬೋದು. ರೈಸ್ ಆಗೋ ಲೆವೆಲ್ 400ಗೆಲ್ಲ ಹೋಗಿರುತ್ತೆ, ಕೆಲವರಿಗೆ 400 500 ವರೆಗೆ ಹೋಗಿದ್ದು ಇದೆ. ಸೊ ಈ ಕಂಡೀಷನ್ ಕಡಿಮೆ ಮಾಡಿ ಅಟ್ಲೀಸ್ಟ್ ಒಂದು ರೇಂಜ್ ಒಳಗಡೆ ನಾರ್ಮಲ್ ರೇಂಜ್ಗೆ ಹತ್ರ ತರಬಹುದು. ಕೆಲವರಿಗೆ ಟ್ಯಾಬ್ಲೆಟ್ಸ್ ಅಲ್ಲಿ ಕಂಟ್ರೋಲ್ ಇರುತ್ತೆ, ಕೆಲವರಿಗೆ ಮಾತ್ರ ಥ್ರೂ ಇಂಜೆಕ್ಷನ್ ದಟ್ ಇನ್ಸುಲಿನ್ ಈಸ್ ಟು ಬಿ ಗಿವನ್ ಟು ಪೇಷಂಟ್. ದಿಸ್ ಇಸ್ ದ ಕಂಡೀಷನ್. ಸರಿ, ಇನ್ಸುಲಿನ್ ಎಲ್ಲಿ ಸಿಗುತ್ತೆ? ಎಲ್ಲೆಲ್ಲೂ ಸಿಗೋದಾಗಿದ್ರೆ ಅದ್ರ ಕಥೆನೇ ಬೇರೆ ಆಗಿರೋ. ಹಿಂದೆ ಮೆಥಡ್ ಬೇರೆ ಇತ್ತಂತೆ. ಇನ್ಸುಲಿನ್ ಪ್ರೊಡಕ್ಷನ್ ಮಾಡಬೇಕು ಅಂತಂದ್ರೆ ಇನ್ ಕೇಸ್ ಆಫ್ ಸ್ಲಾಟರ್ ಹೌಸಸ್, either cows or pigs, they used to sacrifice them, and from the pancreas of those animals they used to extract the insulin. This is a method of insulin collection in older method. ಏನು ಮಾಡ್ತಾ ಇದ್ರು ಹಳೆ ಮೆಥಡ್ ಅಲ್ಲಿ? ಈ ಕೌಸ್ ಮತ್ತೆ ಪಿಗ್ಸ್ ಅಂತ, ಕೌ ಮತ್ತು ಪಿಗ್ ಗೊತ್ತಾಗುತ್ತಾನೆ, ದನ ಮತ್ತು ಹಂದಿಗಳನ್ನ ಕಡಿದು ಅದರ ಪ್ಯಾಂಕ್ರಿಯಾಸ್ ಇಂದ
ಇನ್ಸುಲಿನ್ ತೆಗೆದು ಅದನ್ನ ಹ್ಯೂಮನ್ ಬೀಯಿಂಗ್ ಅಲ್ಲಿ ಡಯಾಬಿಟಿಸ್ ಇದ್ದವರಿಗೆ ಕೊಡ್ತಾ ಇದ್ದಾರೆ. ಅಲ್ಲಿ ಎರಡು ಪ್ರಶ್ನೆ. ಒಂದು, ಸರ್ ಅನಿಮಲ್ಸ್ ಎಲ್ಲದರಲ್ಲೂ ಪ್ಯಾಂಕ್ರಿಯಾಸ್ ಇದ್ದೇ ಇರುತ್ತೆ, ಅದ್ಯಾಕೆ ಕೌ ಮತ್ತು ಪಿಗ್ಗೆ ಬೇಕಿಗೆ ಕೇಳಿದ್ರೆ, ಯೂಶ್ವಲಿ ಇನ್ಸುಲಿನ್ ಆಫ್ ದ ಹ್ಯೂಮನ್ ಬೀಯಿಂಗ್ ಅಂಡ್ ಇನ್ಸುಲಿನ್ ಆಫ್ ಪಿಗ್ ಅಂಡ್ ಕೌ ಆಲ್ಮೋಸ್ಟ್ ಐಡೆಂಟಿಕಲ್. ನನ್ನ ವರ್ಡ್ಗಳು ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ಬೋತ್ ಆರ್ ಸೇಮ್ ಅಂತ ಎಲ್ಲೂ ನಾನು ಹೇಳ್ತಾ ಇಲ್ಲ. Insulin of the human being, insulin of pig and cows, they are almost identical. That was the reason why they have selected those animals only and they have sacrificed them and they have collected insulin from pancreatic organ from those animals. ಅದನ್ನೇ ಕೊಡ್ತಾ ಇದ್ರು ಹಿಂದೆ ಅಂತಂದ್ರೆ 1983 ಇಂತನೂ ಮೊದಲು. ಇದರ್ಥ ಆಗುತ್ತೆ ಅಂತ ಮಾಡಿದ್ವಿ. ಸರಿ, ಅವಾಗ ಏನಾಗ್ತಿತ್ತು, ಕೆಲವರಲ್ಲಿ ಕೇಳಿದ್ರೆ ಎಷ್ಟಾದರೂ ಕೂಡ ನಮ್ಮ ಬಾಡಿ ತುಂಬ ಸೆನ್ಸಿಟಿವ್ ಅಂತ ಗೊತ್ತಿರಬೇಕು. From anything from outside ಅಂತ ಹೇಳಿದ್ರೆ our body will not accept easily. It will consider them as an antigen and it will start opposing them. Human health and disease ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಹ್ಯೂಮನ್ ಬಾಡಿ ಅನ್ನೋದು ಏನಿದೆಯಲ್ಲ ಒಂಥರ ಡಿಫೆನ್ಸ್ ಸಿಸ್ಟಮ್, ಅದು ಇಮ್ಯುನಿಟಿ ಅಂತ ಹೇಳಿದ್ರೆ. ಹೊರಗಡೆಯಿಂದ ಯಾರಾದ್ರೂ ಎನಿಮಿ ಬಂದ್ರೆ ನಮ್ಮ ಸಮಾಜ ಸೇಮ್ ಮಾಡ್ತದೆ, ಬನ್ನಿ ಅಂತ ಹೇಳಿ ಹಾಕಲ್ಲ ಹೊರಗಡೆ. ಯಾರೇ ಹೊರಗಡೆಯಿಂದ ಬಂದರೂ ಕೂಡ ಅವ್ರನ್ನ ಒಳಗಡೆ ತರೋದಕ್ಕೆ ಬಿಡೋದಿಲ್ಲ, ಅವ್ರನ್ನ ಹೊರಗಡೆ ಹಾಕ್ತಾರೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಹಾಗೆ. ಇನ್ನು ಹಂದಿ ಇನ್ಸುಲಿನ್ ತಗೊಂಡು ಹ್ಯೂಮನ್ ಬೀಯಿಂಗ್ ಕೊಟ್ಟಿದ್ರಿ ಅಂತಂದ್ರೆ ಹ್ಯೂಮನ್ ಬಾಡಿ ಏನು ರಿಯಾಕ್ಟ್ ಮಾಡಬೇಕು ಅದಕ್ಕೆ? ಸಮ್ ಆಫ್ ದ ಪೇಷಂಟ್ ದೋಸ್ ಹೂ ಹ್ಯಾವ್ ರಿಸೀವ್ಡ್ ಇನ್ಸುಲಿನ್ ಟೇಕನ್ ಫ್ರಮ್ ಸಮ್ ಅದರ್ ಅನಿಮಲ್ within their body because of immune response in many of the individual there would be allergic reactions. ನಿಮಗೆ ಅಲರ್ಜಿ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿರ್ತಾರೆ. ಹೈಪರ್ ಸೆನ್ಸಿಟಿವಿಟಿ ಆಫ್ ಅವರ್ ಇಮ್ಯೂನ್ ಸಿಸ್ಟಮ್ ಟುವರ್ಡ್ಸ್ ಸರ್ಟನ್ ಫಾರಿನ್ ಪಾರ್ಟಿಕಲ್ಸ್ ಅಂತಾನೆ ಹೇಳೋದು. ಅಲರ್ಜಿ ಅನ್ನೋದಕ್ಕೆ ಡೆಫಿನೇಷನ್ ಬೇಕು ಅನ್ನೋದಾದ್ರೆ ಹೊರಗಿಂದ ಬಂದ ವಸ್ತುಗಳಿಗೆ ನಮ್ಮ ದೇಹ ಪ್ರತಿಕ್ರಿಯೆಯನ್ನು ತೋರಿಸುವ ರೀತಿ ಏನಿದೆ ಅದನ್ನೇ ನಾವಿಲ್ಲಿ ಅಲರ್ಜಿ ಅಂತ ಹೇಳ್ತಿರೋದು. ಹಂದಿಗಳಿಂದ ತೆಗೆದಿರೋದು ಅಥವಾ ಹಸುವಿಂದ ತೆಗೆದಿರೋ ಇನ್ಸುಲಿನ್ ಕೊಟ್ಟಾಗ ಕೆಲವರು ಬಾಡಿ ಎಕ್ಸೆಪ್ಟ್ ಮಾಡಿರ್ಬೋದೇನೋ, ಬಟ್ ಹೆಚ್ಚಿನವರಲ್ಲಿ ಏನಾಗ್ತಿತ್ತು ಕೇಳಿದ್ರೆ ಅಲರ್ಜಿಕ್ ರಿಯಾಕ್ಷನ್ ಶುರುವಾಗ್ತಾ ಇತ್ತು. ಸೊ ಇದೊಂದು ಕಾರಣಕ್ಕೋಸ್ಕರ ದ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಇನ್ಸುಲಿನ್ ಫ್ರಮ್ ಸಚ್ ಅನಿಮಲ್ ಇಟ್ ವಾಸ್ ಸ್ಟಾಪ್. ಇನ್ನೊಂದು ವೇ ಬೇಕಲ್ಲ ಈಗ, ಯಾಕಂದ್ರೆ ಡಯಾಬಿಟಿಸ್ ಪೇಷಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇರುತ್ತೆ. ಮತ್ತೀಗ ಇನ್ಸುಲಿನ್ ಸಿಕ್ತಿದ್ದೇ ಒಂದು ಸೋರ್ಸ್ ಇಂದ ಅದನ್ನು ಸ್ಟಾಪ್ ಮಾಡಬೇಕಾಯ್ತು, ಅಲರ್ಜಿಕ್ ರಿಯಾಕ್ಷನ್ ಆಯಿತು ಅಂತ ಹೇಳಿ ಇನ್ನೊಂದು ಮೆಥಡ್ ಅನ್ನು ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಹುಟ್ಟಿದ್ದೆ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಥ್ರೂ ರೀಕಾಂಬಿನೆಂಟ್ DNA technology. In the year 1983, one American-based company called by the name Eli Lilly, for the first time, they have produced insulin through recombinant DNA technology or insulin through gene cloning that was called by the name Humulin ಅಂತ ಕರೀತಾರೆ. Humulin ಅಂದ್ರೆ ಇನ್ಸುಲಿನ್ಗೆ ಹೇಳೋದು, ಆದರೆ ಎಲ್ಲ ಇನ್ಸುಲಿನ್ ಹ್ಯೂಮಿಲಿನ್ ಅಲ್ಲ. ಈಗ ನನ್ನ ಬಾಡಿ ಒಳಗೆ ಇನ್ಸುಲಿನ್ ಇದೆ ಅಂದ್ರೆ ಅದನ್ನ ಹ್ಯೂಮಿಲಿನ್ ಅಂತ ಕರೀಬೋದಾ ಅಂತಂದ್ರೆ ಇಟ್ ಶುಡ್ ನಾಟ್ ಬಿ ಕಾಲ್ಡ್ ಸೊ. If insulin is produced through recombinant DNA technology or through gene cloning, that would be called by the name Humulin ಅಂತ ಕರೀತಾರೆ. ಇದನ್ನ ಪ್ರೊಡ್ಯೂಸ್ ಮಾಡಿದಂಥದ್ದು ಯಾವ ಕಂಪನಿ ಕೇಳಿದ್ರೆ ಎಲಿ ಲಿಲಿ. ಯಾವ ವರ್ಷ? 1983. ಯಾವ ಊರಿನ ಕಂಪನಿ ಅದು? ಧಾರವಾಡ ಕೇಳಿದ್ರೆ ಅಲ್ಲ, US ಬೇಸ್ಡ್ ಕಂಪನಿ ಅದನ್ನ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದ್ರು. ಇದಿಷ್ಟು ಇನ್ಸುಲಿನ್ ಹಿಸ್ಟ್ರಿ. ಇನ್ಸುಲಿನ್ ಅಂದ್ರೆ ಏನು, ಅದು ಯಾಕೆ ಬೇಕು, ಇನ್ಸುಲಿನ್ ಇಲ್ಲ ಅಂದ್ರೆ ಏನಾಗುತ್ತೆ, ಹೆಂಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಅದನ್ನ ಯಾಕೆ ಸ್ಟಾರ್ಟ್ ಮಾಡಿದ್ರು, ಈಗ ಅದನ್ನ ಹೇಗೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಇದಿಷ್ಟು ನಮಗೆ ಹೇಳಿದ್ರು. ಇನ್ನು ಇನ್ಸುಲಿನ್ ಅಂತ ಹೇಳಿದಾಗ ಆಸ್ ಐ ಹ್ಯಾವ್ ಟೋಲ್ಡ್, ಬೇಸಿಕಲಿ ಇಟ್ ಇಸ್ ಎ ಹಾರ್ಮೋನ್, ಪ್ಯಾಂಕ್ರಿಯಾಟಿಕ್ ಹಾರ್ಮೋನ್. ಬಟ್ ಆಲ್ ಹಾರ್ಮೋನ್ಸ್ ಆರ್ ಪ್ರೋಟೀನ್ಸ್. Proteins are made up of chain of amino acids. That means ಇದು ಹಾರ್ಮೋನ್ ಆಗಿರೋ ಕಾರಣಕ್ಕೆ, ಹಾರ್ಮೋನ್ಸ್ ಎಲ್ಲವೂ ಪ್ರೋಟೀನ್ ಆಗಿರೋ ಕಾರಣಕ್ಕೆ ಇನ್ಸುಲಿನ್ ಆಲ್ಸೋ ಮೇಡ್ ಅಪ್ ಆಫ್ ಚೈನ್ ಆಫ್ ಅಮೈನೋ ಆಸಿಡ್ಸ್. ಹೇಳಿದಾಗ ಆಗುತ್ತೆ ಅನ್ಕೊಂಡಿದ್ದೀನಿ. ಹಾರ್ಮೋನ್ಸ್ ಗಳೆಲ್ಲವೂ ಪ್ರೋಟೀನ್ಗಳೇ. ಪ್ರೋಟೀನ್ಸ್ ಎಲ್ಲ ಯಾವುದರಿಂದ ಆಗಿರುತ್ತೆ? ಅಮೈನೋ ಆಸಿಡ್ ಚೈನ್ಸ್ ಇಂದ ಆಗಿರುತ್ತೆ. ಬಟ್ ಇಲ್ಲಿ ಇನ್ಸುಲಿನ್ ಅಲ್ಲಿ ಎಷ್ಟು ಅಮೈನೋ ಆಸಿಡ್ ಚೈನ್ ಇದೆ ಅನ್ನೋದನ್ನ ನೋಡೋದಾದ್ರೆ ಒಂದು ವಿಷಯ ನೆನಪಲ್ಲಿರಲಿ, ಇನ್ಸುಲಿನ್ ಅಲ್ಲಿ ಎರಡು ತರ ಇದೆ. ಒಂದು ಇನ್ಆಕ್ಟಿವ್ ಫಾರ್ಮ್ ಆಫ್ ಇನ್ಸುಲಿನ್, ಮತ್ತೊಂದು ಆಕ್ಟಿವ್ ಫಾರ್ಮ್ ಆಫ್ ಇನ್ಸುಲಿನ್. ನಾವು ಹೇಳಿದಂತ ಕೆಲಸ ಮಾಡುತ್ತಲ್ಲ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ಮೇಂಟೈನ್ ಮಾಡಿ ಎಕ್ಸ್ಟ್ರಾ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡೋದೇನಿದೆಯಲ್ಲ ಅದು ಆಕ್ಟಿವ್ ಇನ್ಸುಲಿನ್ ಕೆಲಸ. ಬಟ್ ಜನರಲಿ ಇನ್ಆಕ್ಟಿವ್ ಫಾರ್ಮ್ ಆಫ್ ಇನ್ಸುಲಿನ್ ಅಂತ ಹೇಳಿದ್ರೆ ಅದನ್ನ ಪ್ರೋ ಇನ್ಸುಲಿನ್ ಅಂತ ಕರೀತಾರೆ. ಈ ಪ್ರೋ ಇನ್ಸುಲಿನ್
ಇನ್ಸುಲಿನ್ ಅಲ್ಲಿ ಆದರೆ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಡಿ. ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಪ್ರೋ ಇನ್ಸುಲಿನ್ ಅನ್ನೋದಾದ್ರೆ ದೇ ಆರ್ ಹ್ಯಾವಿಂಗ್ 3 ಅಮೈನೋ ಆಸಿಡ್ ಚೈನ್ಸ್. ವಾಟ್ ಈಸ್ ಪ್ರೋ ಇನ್ಸುಲಿನ್ ಅಂತ ಕೇಳಿದ್ರೆ ಇಟ್ ಇಸ್ ಅ ಇನ್ಆಕ್ಟಿವ್ ಫಾರ್ಮ್ ಆಫ್ ಇನ್ಸುಲಿನ್. How many chains of amino acids are present? There will be presence of 3 amino acid chains in proinsulin. ಈ ಕೆಮಿಸ್ಟ್ರಿ ಎಲ್ಲ ಅಮೈನೋ ಆಸಿಡ್ಸ್ ಬಗ್ಗೆ ಓದಿಲ್ಲ ಅಂತ ಅನ್ಕೊಂಡಿದೆ. ಬಯಾಲಜಿ ಓದಿದ್ವಿ ಫಸ್ಟ್ ಇಯರ್ ಅಲ್ಲಿ. ಓದಬೇಕಾದ್ರೆ ಅಲ್ಲಿ ಎರಡು ಗ್ರೂಪ್ ಇರಬೇಕು. ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್, ಮತ್ತೊಂದು ಅಮೈನೋ ಗ್ರೂಪ್ ಇರಬೇಕು. ಇಲ್ಲ ಅಂದ್ರೆ ಅಮೈನೋ ಆಸಿಡ್ ಆಗೋದಿಲ್ಲ. ಹೌದು, ಅಮೈನೋ ಆಸಿಡ್ಸ್ ಆಗಬೇಕು ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇರಬೇಕು. COOH ಅಮೈನೋ ಗ್ರೂಪ್ ಅಂತ ಇರಬೇಕು. ಹಾಗಿದ್ರಷ್ಟೇ ಅದನ್ನ ಅಮೈನೋ ಆಸಿಡ್ ಅಂತ ಹೇಳೋದಕ್ಕೆ ಸಾಧ್ಯ. ಪ್ರೋ ಇನ್ಸುಲಿನ್ ಅಲ್ಲಿ 3 ಅಮೈನೋ ಆಸಿಡ್ ಚೈನ್ ಇದೆ. ಅದರಲ್ಲಿ ಅಮೈನೋ ಆಸಿಡ್ ಚೈನ್ A, ಅಮೈನೋ ಆಸಿಡ್ ಚೈನ್ B and amino acid chain C. How many chain of amino acids are present? 3 chain of amino acids are present. ಎಲ್ಲಿ? In inactive form of insulin. ಈಗ ಒಂದು ಪ್ರಶ್ನೆ ಬರುತ್ತೆ, ಸರ್ ಆ 3 ಚೈನ್ ಅಂತ ಹೇಳಿದ್ರೆ A ಚೈನ್, B ಚೈನ್ ಹಾಗೆ C ಚೈನ್, ಹೌದಾ? ಈ 3 ಚೈನ್ ಅಲ್ಲಿ A ಚೈನ್ ಅಲ್ಲಿ ಸುಮಾರು 21 ಅಮೈನೋ ಆಸಿಡ್ಸ್ ಇರುತ್ತೆ. ಚೈನ್ ಅಂದ್ರೆ ಒಂದೇ ಒಂದಿದ್ರೆ ಚೈನ್ ಅಂತ ಕರೀತೀರಾ ನಿಮ್ಮ ಕಡೆ? ಇಲ್ಲ, ಅಮೈನೋ ಆಸಿಡ್ ಚೈನ್ ಅಂತಂದ್ರೆ A ಚೈನ್ ಅಲ್ಲಿ 21, B ಚೈನ್ ಅಲ್ಲಿ 30, C ಚೈನ್ ಅಲ್ಲಿ 33 ಅಮೈನೋ ಆಸಿಡ್ಸ್ will be present. ಯಾವಾಗ ಇದು? If it is a pro-insulin, it is consisting how many amino acid chain? 3 amino acid chain. Number of amino acids present in chain A, how many of them are there? 21. Amino acid chain B, how many amino acids are present? 30. Amino acid chain C ಅಂತಂದ್ರೆ there will be presence of 33 amino acids. ABC ಅಂತ ಹೇಳಿದ್ರೆ. Next, if you observe active form of insulin ಅಂತ ಹೇಳಿದ್ರೆ, active form of insulin ಅಂತ ಹೇಳಿದ್ರೆ ಇದರಲ್ಲಿ ಒಂದು ಚೈನೇ ಇರೋದಿಲ್ಲ. ಯಾವುದು ಕೇಳಿದ್ರೆ amino acid chain C, it will not be there if it is active form of insulin. It consisting only amino acid chain A and amino acid chain B, which would be linked with disulfide bonds. Of course, ಅದು inactive form pro insulin ಅಂತ ಏನು ಕರೀತಿರಲ್ಲ ಅದರಲ್ಲೂ ಕೂಡ disulfide bond ಇದೆ. ಬಟ್ ಆಕ್ಟಿವ್ ಫಾರ್ಮ್ ಅಂತ ಹೇಳಿದ್ರೆ ಅಮೈನೋ ಆಸಿಡ್ ಚೈನ್ A ಮತ್ತೆ ಅಮೈನೋ ಆಸಿಡ್ ಚೈನ್ B ಎರಡೇ ಇರೋದು. ಯಾವ್ದು ಆಬ್ಸೆಂಟ್ ಇದೆ ಹಾಗಾದ್ರೆ? ಅಮೈನೋ ಆಸಿಡ್ ಚೈನ್ C will be absent in active form of insulin, chain A and chain B, which would be linked with disulfide linkage. Disulfide bond ಅಂತ ಹೇಳ್ಬೋದು. ಇದು ಪ್ರೋ ಇನ್ಸುಲಿನ್ಗೂ ಇನ್ಸುಲಿನ್ಗೂ ಇರುವಂತ ಡಿಫರೆನ್ಸ್. ಒಂದು ಮೇನ್ ಡಿಫರೆನ್ಸ್ ಅಂತಂದ್ರೆ ಆಕ್ಟಿವ್ ಫಾರ್ಮ್ ಆಫ್ ಇನ್ಸುಲಿನ್ ಅಲ್ಲಿ ಯಾವ ಚೈನ್ ಇರೋದಿಲ್ಲ ಕೇಳಿದ್ರೆ C ಚೈನ್ಸ್ ಇರೋದಿಲ್ಲ. ಮತ್ತೆ ಎರಡು ಚೈನ್ ಇರುತ್ತೆ, A ಚೈನ್ B ಚೈನ್ ಮತ್ತೆ ಲಿಂಕ್ ಹೆಂಗ್ ಆದದ್ದು ಅಂತ ಕೇಳಿದ್ರೆ ವಿತ್ ದ ಹೆಲ್ಪ್ ಆಫ್ ಡೈಸಲ್ಫೈಡ್ ಬಾಂಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ನಮಗೆ ಹೇಳಬೇಕಾಗಿರೋದು ಹೌ ದಟ್ ಕಂಪನಿ Eli Lilly they have synthesized humulin recombinant insulin produced by the American company Eli Lilly. Which method they have followed? How they have synthesized active form of insulin. ಮತ್ತೆ ಪ್ರೋ ಇನ್ಸುಲಿನ್ ಪ್ರೊಡಕ್ಷನ್ ಮಾಡ್ತಾರೆ ಅವರು. ಪ್ರೋ ಇನ್ಸುಲಿನ್ ಅಂದ್ರೆ ಏನಾಗುತ್ತೆ? ಇನ್ಆಕ್ಟಿವ್ ಫಾರ್ಮ್ ಆಗುತ್ತೆ. ಮತ್ತೆ ಅವ್ರು ಸಿಂಥಸಿಸ್ ಮಾಡಿದ್ದಾರೆ ಅಂದ್ರೆ ಯಾವ್ದು ಮಾಡಿರ್ಬೇಕು? ಆಕ್ಟಿವ್ ಫಾರ್ಮ್ ಆಫ್ ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡಿರ್ಬೇಕು. ಹೇಗೆ ಮಾಡಿದ್ರು ಅದಕ್ಕೆ ದೊಡ್ಡ ಟೆಕ್ನಿಕ್ ಅನ್ನೇ ಬೋರ್ಡ್ ಮೇಲೆ ಬರೆದಿದ್ದೀವಿ. How the company called by the name Eli Lilly, they have synthesized active form of insulin by using recombinant DNA technology. The sequential steps what they have followed to synthesize insulin, which will be explained in next video.